ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಈಗಾಗಲೇ ತೆರೆಮರೆಯ ಕಸರತ್ತನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಎನ್ಎಸ್ ಬೋಸರಾಜ್ ಅವರಿಗೆ ಈ ಬಾರಿ ಮತ್ತೊಮ್ಮೆ ಚಾನ್ಸ್ ಸಿಗತ್ತಾ ಅನ್ನುವ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ಎನ್ಎಸ್ ಬೋಸರಾಜ್ ಅವರು ಕಾರ್ಯನಿರ್ವಹಿಸಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆಂದ್ರೆ ಬೋಸರಾಜ್ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ರಿಂದ ಆತಂಕ ಕಾಡ್ತಾ ಇರುವಂಥದ್ದು. ಈ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಕೊಡುವ ಸಾಧ್ಯತೆ ಇದೆ. ಯತೀಂದ್ರ ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಹೀಗಾಗಿ ತಮ್ಮನ್ನ ಸಂಪುಟದಿಂದ ಕೈ ಬಿಡಬಹುದು ಅನ್ನುವ ಟೆನ್ಷನ್ನಲ್ಲಿ ಎನ್ಎಸ್ ಬೋಸರಾಜು ಅವರು ಇರುವಂಥದ್ದು. ಅದರಲ್ಲೂ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರು ಮಿನಿಸ್ಟರ್ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಇದು ಎನ್ಎಸ್ ಬೋಸರಾಜು ಅವರ ಟೆನ್ಷನ್ನನ್ನು ಮತ್ತೊಮ್ಮೆ ಅವರು ಸಚಿವರಾಗುವ ಆ ಅವಕಾಶವನ್ನು ಕ್ಷೀಣವಾಗಿಸಿದೆ, ಕಡಿಮೆ ಮಾಡಿದೆ. ಹೀಗಾಗಿ ಟೆನ್ಷನ್ನಲ್ಲಿದ್ದಾರೆ. ತಮ್ಮ ಸಚಿವ ಸ್ಥಾನವನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಸರತ್ತನ್ನು ಆರಂಭಿಸಿದ್ದಾರೆ. ಪಕ್ಕಾ ಮಾಡ್ಕೊಳ್ಳೋದಕ್ಕೋಸ್ಕರ ಈಗಾಗಲೇ ತೆರೆಮರೆಯಲ್ಲಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ಎಸ್ ಬೋಸರಾಜು ಅವರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಮತ್ತೊಮ್ಮೆ ಎನ್ಎಸ್ ಬೋಸರಾಜು. ಈ ಹಿನ್ನೆಲೆಯಲ್ಲಿ ಅವರಿಗೆ ಕಾಂಪಿಟೇಷನ್ ಕೊಡ್ತಾ ಇರುವಂಥದ್ದು ಒಂದು ಬಿಕೆ ಹರಿಪ್ರಸಾದ್ ಅವರು, ಮತ್ತೊಂದು ಯತೀಂದ್ರ ಸಿದ್ದರಾಮಯ್ಯನವರು. MLC ಕೋಟಾದಲ್ಲಿ ಸಚಿವರಾಗಿದ್ದಂಥವರು ಎನ್ಎಸ್ ಬೋಸರಾಜು. ಇದೀಗ ಆ ಕೋಟಾದಲ್ಲಿ ಪೈಪೋಟಿಗೆ ಇರುವಂಥದ್ದು ಬಿಕೆ ಹರಿಪ್ರಸಾದ್ ಮತ್ತು ಯತೀಂದ್ರ ಸಿದ್ದರಾಮಯ್ಯ. ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, MLC ಕೋಟಾದಲ್ಲಿ ತಮಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅನ್ನೋ ಟೆನ್ಷನ್ನಲ್ಲಿ ಎನ್ಎಸ್ ಬೋಸರಾಜು ಇದ್ದಾರೆ. ತಮ್ಮ ಮಿನಿಸ್ಟರ್ ಪದವಿಗೋಸ್ಕರ ಏನೆಲ್ಲ ಕಸರತ್ತನ್ನು ಅವರು ನಡೆಸ್ತಾ ಇದ್ದಾರೆ? ನವೀನ್, ಈ 2023ಕ್ಕೆ ಕಾಂಗ್ರೆಸ್ನ 136 ಅಭ್ಯರ್ಥಿಗಳು ವಿನ್ ಆಗ್ತಾರೆ. ಆದ್ರೆ ಎನ್ಎಸ್ ಬೋಸರಾಜ್ ಅವರು ಮಾತ್ರ ಆವಾಗ ಯಾವುದೇ MLC ಇರ್ಲಿಲ್ಲ, MLAನೂ ಇರ್ಲಿಲ್ಲ. ಆದ್ರೂ ಸಹ ಹೈಕಮಾಂಡ್ ಅವರ ಕಾರ್ಯಚಟುವಟಿಕೆಗೆ ಶಬಾಷ್ ಅಂತ ಹೇಳಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರುತ್ತಾರೆ. ಆದ್ರೆ ಈ ಬಾರಿ MLC ಆಗಿದ್ದಾರೆ. ಈ 3 ವರ್ಷಗಳ ಕಾಲ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿಯೂ ಸಹ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಸದ್ಯಕ್ಕೆ MLC ಇದ್ರೂ ಸಹ ತಮಗೆ ಸಚಿವ ಸ್ಥಾನ ಸಿಗಲ್ವಾ ಅನ್ನುವಂತಹ ಆತಂಕ ಅವರಲ್ಲಿ ಮೂಡಿದೆ. ಅದರ ಕಾರಣವಾಗಿ ತಮ್ಮ ನಿಯೋಗದೊಂದಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಯ್ತು, KC ವೇಣುಗೋಪಾಲ್ ಆಯ್ತು, ಇನ್ನಿತರ ಮುಖಂಡರನ್ನ ಭೇಟಿಯಾಗಿ ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಚಿವರಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇವ್ರಿಗೇನಾದ್ರೂ ಸಚಿವ ಸ್ಥಾನ ಸಿಕ್ತು ಅಂತಂದ್ರೆ MLC ಕೋಟಾದಡಿ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗ್ತಾರೆ. ಆದ್ರೆ ಇವ್ರು ಸಹ MLC ಕೋಟಾದಡಿಯಲ್ಲಿನೇ ಮಿನಿಸ್ಟರ್ ಆಗ್ಬೇಕಾಗಿರೋದ್ರಿಂದ, ಹಾಗೇನೆ ಇವ್ರಿಗೆ ಕಾಂಪಿಟೇಟರ್ ಆಗಿ ಸದ್ಯಕ್ಕೆ ಬಿಕೆ ಹರಿಪ್ರಸಾದ್ ಅವರು ಸಹ ಇರೋದ್ರಿಂದ ಸಚಿವ ಸ್ಥಾನ ತಮಗೆ ಸಿಗಲ್ವಾ ಅಂತ ಒಂದು ಆತಂಕದಡಿ ಈಗ ಎಲ್ಲ ಓಡಾಡ್ತಾ ಇದ್ದಾರೆ. 3 ವರ್ಷಗಳ ಕಾಲ ಯಶಸ್ವಿಯಾಗಿ ಅದರಲ್ಲೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈಗ ತಮಗೆ ಆತಂಕದಲ್ಲಿ AICC ಅಧ್ಯಕ್ಷರು ಮತ್ತೆ ಹೈಕಮಾಂಡ್ ನ ಮೀಟ್ ಆಗಿ ತಮಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋಂತ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ಬೋಸರಾಜ್ ಅವರು ಕಸರತ್ತನ್ನು ನಡೆಸ್ತಾ ಇರುವಂಥದ್ದು ಸಚಿವ ಸ್ಥಾನಕ್ಕಾಗಿ. ಎನ್ಎಸ್ ಬೋಸರಾಜ್ ಅವರು ತೆರೆಮರೆಯಲ್ಲೇ ಕಸರತ್ತನ್ನು ಮಾಡ್ತಾ ಇದ್ದು ತಮ್ಮ ನಿಯೋಗದೊಂದಿಗೆ, ಅಂದರೆ ಜಿಲ್ಲೆಯಲ್ಲಿರುವಂತಹ ಶಾಸಕರು ಹಾಗೆ ಮುಖಂಡರು ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. 2ನೇ ಪಟ್ಟಿಯಲ್ಲೂ ಕೂಡ ತಮ್ಮ ಹೆಸರು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಅವರು ಓಡಾಟವನ್ನು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಆಗಲೇ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ವಿವರಿಸ್ತಾ ಇದ್ರು ಇವರ ಕಾರ್ಯವೈಖರಿಯನ್ನು, ಇವರ ಕಾರ್ಯವನ್ನು ನೋಡಿ ಇವರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿದ್ರು. ಆಗ ಇವರು MLAನೂ ಆಗಿರಲಿಲ್ಲ, MLCನೂ ಆಗಿರಲಿಲ್ಲ. ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟ ನಂತರ ಇವರನ್ನು MLC ಮಾಡಲಾಗಿತ್ತು. ಇದೀಗ ಅವರು ಖುದ್ದು MLC ಆಗಿದ್ದಾರೆ. ಈ MLC ಕೋಟಾದಲ್ಲಿ ಸದ್ಯ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಪೈಪೋಟಿಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ MLC ಆಗಿದ್ದರೂ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವ ಟೆನ್ಷನ್ನಲ್ಲಿ ತಮ್ಮ ಸ್ಥಾನ ಖಚಿತಪಡಿಸಿಕೊಳ್ಳೋದಕ್ಕೆ ಓಡಾಡ್ತಾ ಇದ್ದಾರೆ ಎನ್ಎಸ್ ಬೋಸರಾಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.